शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्करं लोकशङ्करम्। गुरवे सर्वलोकानां भिषजे भवरोगिणां निधये सर्वविद्यानां दक्षिणामूर्तये नमः। वन्दे तं सच्चिदानन्दं यतिवर्यं महामतिम् वेदान्तसारज्ञं सद्गुरुं प्रणतोऽस्म्यहम् श्रीगुरुं प्रणतोऽस्म्यहम् सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दम् सदाचारं समाश्रये। श्रीमच्छङ्कर भगवत् पूज्य पादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुपादुकाभ्यां नमः। नमो नमः सद्गुरुपादुकाभ्याम्। सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। ॐ शान्ति शान्ति शान्तिः। ಭಗವದ್ಭಕ್ತರು ಪ್ರೇಮಾತ್ಮ ಸ್ವರೂಪಿಗಳು ವೇದಾಂತಿಗಳು ಸದ್ಗುರು ಭಕ್ತರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಕ್ರೋಧಿನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ಶರದೃತು ಕಾರ್ತಿಕ ಮಾಸ ಶುಕ್ಲ ಪಕ್ಷ ತ್ರಯೋದಶಿ ಉಪರಿ ಚತುರ್ದಶಿ. ನಾಳೆ ಪೂರ್ಣಿಮಾ, ಬಹಳ ವಿಶೇಷ. ಇಂದು ಗುರುವಾರ 2024ನೇ ಇಸವಿ ನವೆಂಬರ್ 14ನೇ ತಾರೀಕಿನ ಗುರುವಾರದ ಸುಪ್ರಭಾತವನ್ನು ಶುಭೋದಯವನ್ನು ತಮ್ಮೆಲ್ಲರಿಗೂ ಹೇಳುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತ. ಇಂದು ವೇದಾಂತ ಡಿಂಡಿಮ ನೃಸಿಂಹ ಸರಸ್ವತಿ ತೀರ್ಥರಿಂದ ವಿರಚಿತವಾಗಿರುವ ವೇದಾಂತ ಪ್ರಕರಣ ಗ್ರಂಥ ವೇದಾಂತ ಡಿಂಡಿಮ. ಇದರಲ್ಲಿ 86ನೇ ಶ್ಲೋಕವನ್ನು ಕುರಿತು ಚಿಂತನೆ ಮಾಡೋಣ. 86. ವೇದಾಂತ ಡಿಂಡಿಮಾಸ್ತತ್ವಂ ಏಕಮುದ್ಘೋಷಯಂತಿ ಯತ್ ಆಸ್ತಾಂ ಪುರಸ್ತಾತ್ ತತ್ತೇಜೋ ದಕ್ಷಿಣಾಮೂರ್ತಿ ಸಂಜ್ಞಿತಂ. ಶ್ರೀ ನೃಸಿಂಹ ಸರಸ್ವತಿ ತೀರ್ಥ ಉವಾಚ. ನಾಮ ರೂಪಾಭಿಮಾನ ಸ್ಯಾತ್ ಸಂಸಾರ ಸರ್ವದೇಹಿನಾಂ ಸಚ್ಚಿದಾನಂದ ದೃಷ್ಟಿ ಸ್ಯಾತ್ ಮುಕ್ತಿರ್ವೇದಾಂತ ಡಿಂಡಿಮಃ. ನಮೋ ನಮಃ ಸಚ್ಚಿದಾನಂದೇಂದ್ರ
ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ತುಂಬಾ ಚೆನ್ನಾಗಿದೆ, ಸೊಗಸಾದ ಶ್ಲೋಕ. ಪದವಿಭಾಗವನ್ನು ಮಾಡ್ತೇನೆ. ನಾಮ ರೂಪಾಭಿಮಾನ ಸ್ಯಾತ್ ಸಂಸಾರ ಸರ್ವದೇಹಿನಾಂ ಸಚ್ಚಿದಾನಂದ ದೃಷ್ಟಿ ಸ್ಯಾತ್ ಮುಕ್ತಿ ವೇದಾಂತ ಡಿಂಡಿಮಃ. 8 ಪದಗಳು. ಪೂರ್ವಾರ್ಧದಲ್ಲಿ 4 ಪದಗಳು, ಉತ್ತರಾರ್ಧದಲ್ಲಿ 4 ಪದಗಳು. 4 + 4 8 ಪದಗಳಿಂದ ರಚಿತವಾಗಿರುವ ಶ್ಲೋಕವಿದು. ಅನ್ವಯವನ್ನ ನೋಡೋಣ. ಸರ್ವದೇಹಿನಾಂ ಸರ್ವಮಾನವಾನಾಂ ಸರ್ವಲೋಕಾನಾಂ ಸರ್ವೇಷಾಂ ಜನಾನಾಂ ನಾಮರೂಪಾಭಿಮಾನಃ ಸಂಸಾರಃ ಸ್ಯಾತ್ ಸಚ್ಚಿದಾನಂದ ದೃಷ್ಟಿಃ ಮುಕ್ತಿಃ ಸ್ಯಾತ್ ಇತಿ ವೇದಾಂತ ಡಿಂಡಿಮಃ. ಓಂ ಶಾಂತಿ ಶಾಂತಿ ಶಾಂತಿ. ಅರ್ಥವನ್ನು ನೋಡೋಣ. ಸರ್ವದೇಹಿನ, ಎಲ್ಲ ಮಾನವರಿಗೂ, ದೇಹಂ ಆತ್ಮತ್ವೇನ ಗತಃ ದೇಹಿನಃ ದೇಹವಂತಃ ದೇಹಾಭಿಮಾನಿನಃ ಅಜ್ಞಾಃ ಇತ್ಯೇತತ್. ಯಾರು ದೇಹಾಭಿಮಾನವುಳ್ಳವರಾಗಿ ನಾನು ಮನುಷ್ಯ, ನಾನು ಗಂಡು, ನಾನು ಹೆಣ್ಣು, ನಾನು ಬ್ರಾಹ್ಮಣ ಎಂದು ಮುಂತಾಗಿ ದೇಹಾತ್ಮಾಭಿಮಾನವುಳ್ಳವರಾಗಿದ್ದಾರೆಯೋ ಅವರಿಗೆ ಹೆಸರು ದೇಹಿನಃ. ನಕಾರಾಂತಹ ಪುಲ್ಲಿಂಗ ದೇಹಿನ್ ಶಬ್ದ ಗುಣಿನ್ ಶಬ್ದವತ್. ದೇಹಿ ದೇಹಿನೌ ದೇಹಿನಃ. ಹೇ ದೇಹಿನ್ ಹೇ ದೇಹಿನೌ ಹೇ ದೇಹಿನಃ. ದೇಹಿನಂ ದೇಹಿನೌ ದೇಹಿನಃ. ದೇಹಿನಾ ದೇಹಿಭ್ಯಾಂ ದೇಹಿಭಿಃ. ದೇಹಿನೇ ದೇಹಿಭ್ಯಾಂ ದೇಹಿಭ್ಯಃ. ದೇಹಿನಃ ದೇಹಿಭ್ಯಾಂ ದೇಹಿಭ್ಯಃ. ದೇಹಿನಃ ದೇಹಿನೋಃ ದೇಹಿನಾಂ ದೇಹಿನಿ ದೇಹಿನೋಃ ದೇಹಿಷು. ಪರಮ ಪೂಜ್ಯ ಸದ್ಗುರು ಪುಂಗವನು ಕಾರುಣ್ಯ ಸಾಗರರು ಆಗಿರುವ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ದೇಹಿನಿ ಶಬ್ದದ 24 ರೂಪಗಳನ್ನ ಯಾವುದೋ ಜನ್ಮದ ಘಟ್ಮಾಡಿಸಿದ್ದಾನೆ. ಸರಿ. ಸರ್ವದೇಹಿನಾಂ ಸರ್ವೇಷಾಂ ದೇಹಿನಾಂ ವರ್ಣ ಆಶ್ರಮ ಲಿಂಗ ಮತ ಪಂಥ ಸಂಪ್ರದಾಯ ಯಾವ ಭೇದವೂ ಇಲ್ಲದೆ ಎಲ್ಲ ಮಾನವರಿಗೂ ಕೂಡ ಸಂಸಾರ ತೋರ್ತಾ ಇದೆ. ಅವರು ಬ್ರಹ್ಮಚಾರಿಗಳಾಗಿರಬಹುದು, ಸನ್ಯಾಸಿಗಳಾಗಿರಬಹುದು, ವಿರಕ್ತರಾಗಿ ವಾನಪ್ರಸ್ಥರಾಗಿರಬಹುದು, ಅಥವಾ ಬ್ರಹ್ಮಚಾರಿಗಳಾಗಿರಬಹುದು. ಬ್ರಹ್ಮಜ್ಞಾನವಿಲ್ಲ ಅಂತಾದರೆ ಅವರೆಲ್ಲರೂ ಸಂಸಾರಿಗಳೇ. ಬಹಳ ಚೆನ್ನಾಗಿ ವೇದಾಂತದಲ್ಲಿ ಆಡಂಬರ ಸಲ್ಲದು, ಆತ್ಮವಂಚನೆಗೆ ಅವಕಾಶವಿಲ್ಲ. ಏನ್ ಕೆಂಪಟ್ಟೆ ಹಾಕೊಂಡ್ಬಿಟ್ಟು ಅದೇ ಮನೆಯಲ್ಲಿ ಕೂತ್ಕೊಂಡು ಊಟ ತಿಂಡಿ ಮಾಡ್ಕೊಂಡಿದ್ರೆ ಅವನು ಸಂಸಾರಿ. ಸರ್ವದೇಹಿನಾಂ ಎಲ್ಲ ಮಾನವರಿಗೂ ಸಂಸಾರ ಉಂಟು. ಸಂಸಾರ ಅಂದ್ರೇನು? ಗಂಡ ಹೆಂಡತಿ ಮಕ್ಕಳು ಸೊಸೆ ಅಳಿಯ ಮನೆ ಮಠ ಕಾರು ಕೂಟರು ಸಂಬಳ ಇದಲ್ಲ. ವೇದಾಂತದ ಪ್ರಕಾರ ಸಂಸಾರವೆಂದರೆ ನಾಮರೂಪಾಭಿಮಾನ ಸಂಸಾರ. ಅವಿದ್ಯಾ ಕಲ್ಪಿತವಾಗಿರುವ ಜೊಳ್ಳಾಗಿರುವ ಮಿಥ್ಯಾ ಸ್ವರೂಪವಾಗಿರುವ
ನಾಮರೂಪಗಳನ್ನ ಸತ್ಯ ಎಂದು ಮಾಡಿಕೊಂಡು ಆ ನಾಮರೂಪಗಳನ್ನ ನೋಡುತ್ತಾ ಇದು ನಾನು ಅಂತ ಮಾಡ್ಕೊಂಡಿದ್ದಾನಲ್ಲ. ಈ ಶರೀರಕ್ಕೊಂದು ನಾಮ ಒಂದು ರೂಪ, ಕೈಗೊಂದು ನಾಮ ಒಂದು ರೂಪ. ಈ ನಾಮರೂಪಗಳು ಪರಮಾರ್ಥವಾಗಿ ಇಲ್ಲ. ನಾಮರೂಪೆ ಅಂತ ಹೇಳಿದ್ದಾರೆ ಹಿಂದೆ. ಇಂಥ ಜೊಳ್ಳಾಗಿರುವ ನಾಮರೂಪಗಳನ್ನು ಇಟ್ಟುಕೊಂಡು ಅದರ ಮೇಲೆ ಅಭಿಮಾನ ಯಾರಿಗೆ ಅಧ್ಯಾಸ ಉಂಟೋ, ಶರೀರ ಎನ್ನುವಂತಹದ್ದು ನಾಮರೂಪ, ಇಂದ್ರಿಯ ಮನೋಬುದ್ಧಿಗಳು ನಾಮರೂಪ, ಗಂಡ ಹೆಂಡತಿ ಮಕ್ಕಳು ನಾಮರೂಪ, ಮನೆ ಮಠ ಹೊಲ ಗದ್ದೆ ನಾಮರೂಪ, ಇದೆಲ್ಲವೂ ಅನಾತ್ಮ ವಸ್ತುಗಳು. ಇವುಗಳಲ್ಲಿ ಅಭಿಮಾನ, ಅಹಮಸ್ಮೀತ್ಯಭಿಮಾನ, ಇವುಗಳೇ ನಾನು, ಸ್ಕೂಟರೇ ನಾನು, ಗಂಡನೇ ನಾನು, ಹೆಂಡತಿಯೇ ನಾನು, ಶರೀರವೇ ನಾನು. ಹೀಗೆ ಅಭಿಮಾನ ಉಂಟಲ್ಲ, ಈ ಅಭಿಮಾನವೇ ಸಂಸಾರ. ನೋಡಿ, ಸರ್ವದೇಹಿನ ನಾಮರೂಪ ಅಧ್ಯಾಸ ಸಂಸಾರ ಸ್ಯಾತಿ. ಇನ್ನು ಮೋಕ್ಷ ಅಂದ್ರೇನು? ಸಚ್ಚಿದಾನಂದ ದೃಷ್ಟಿ ಸ್ಯಾತ್. ಈ ಪ್ರಪಂಚವೆಲ್ಲವೂ ಕೂಡ ಪರಮಾರ್ಥವಾಗಿ ನೋಡಿದರೆ ಸಚ್ಚಿದಾನಂದ ಸ್ವರೂಪವಾಗಿದೆ ಎನ್ನುವ ದೃಷ್ಟಿ ನಿಶ್ಚಯ ಜ್ಞಾನಂ. ಬ್ರಹ್ಮಜ್ಞಾನಿಯ ಜಾತಕದಲ್ಲಿ ನೋ ಕಂಪ್ಲೈಂಟ್ಸ್. ಅಜ್ಞಾನಿಗಳ ಜಾತಕವೆಲ್ಲ ಫುಲ್ ಆಫ್ ಕಂಪ್ಲೈಂಟ್ಸ್. ನೋಡಿ, ಇದನ್ನ ನನ್ನ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿ ಯಾವುದೇ ಅಜ್ಞಾನಿಗಳನ್ನ ನೋಡಿ, ಅವರು ಬಹಳ ದೊಡ್ಡವರಾದ ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು, ಮಹಾರಾಜ, ಚಕ್ರವರ್ತಿ, ಅಲ್ಲಿಂದ ಪ್ರಾರಂಭ ಮಾಡಿಕೊಂಡು ಒಬ್ಬ ಸಾಮಾನ್ಯ ವ್ಯಕ್ತಿ, ಗಾಡಿ ವ್ಯಾಪಾರಿ ಅಥವಾ ಆಟೋ ಡ್ರೈವರು ಅಥವಾ ಒಬ್ಬ ಅಡಿಗೆ ಭಟ್ಟ, ಹೋಟೆಲ್ ಒಬ್ಬ ಸರ್ವರ್, ಅಲ್ಲಿವರೆಗೂ ಕೂಡ ಬರೀ ಕಂಪ್ಲೇಂಟ್. ಅವರು ಸರಿಯಾಗಿಲ್ಲ, ಇವು ಸರಿಯಾಗಿಲ್ಲ, ನಂಗೆ ಟೈಮ್ ಆಗ್ತಾ ಇಲ್ಲ, ಆರೋಗ್ಯವಿಲ್ಲ, ಎಲ್ಲ ಪದಾರ್ಥ ಬೆಲೆ ಜಾಸ್ತಿ ಆಗ್ಬಿಟ್ಟಿದೆ, ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ, ತುಂಬಾ ಇದೇ ಕೆಲಸ. ಯಾಕೆ ಅಂದ್ರೆ ಇವರಿಗೆ ಸಚ್ಚಿದಾನಂದ ದೃಷ್ಟಿ ಇಲ್ಲ. ಬ್ರಹ್ಮಜ್ಞಾನಿಗಳಿಗೆ ಎಲ್ಲರೂ ಸಚ್ಚಿದಾನಂದ ಸ್ವರೂಪವಾದ ಪರಬ್ರಹ್ಮ. ಎಷ್ಟು ವ್ಯತ್ಯಾಸ ನೋಡ್ರಿ. ರಮಣ ಮಹರ್ಷಿಗಳ ಜಾತಕದಲ್ಲಿ ನೋ ಕಂಪ್ಲೈಂಟ್, ಎಲ್ಲವೂ ನಾನೇ, ಎಲ್ಲವೂ ಸಚ್ಚಿದಾನಂದ ಸ್ವರೂಪವೇ. ಇದು ಪರಮಾರ್ಥ ದೃಷ್ಟಿ. ವ್ಯಾವಹಾರಿಕ ದೃಷ್ಟಿಯಿಂದ ಅವರೇನ್ ಹೇಳಿದ್ರು ಕೂಡ ಪರಮಾರ್ಥವಲ್ಲ. ಒಟ್ಟಿನಲ್ಲಿ ಸಂಸಾರವೆಂದರೇನು? ನಾಮರೂಪಾಭಿಮಾನ, ಇಲ್ಲದಿರುವ ಜೊಳ್ಳಾಗಿರುವ ಮಿಥ್ಯಾಭೂತವಾದ ನಾಮರೂಪಗಳನ್ನಿಟ್ಕೊಂಡು ಅವುಗಳಲ್ಲಿ ಅಭಿಮಾನವೇ ಸಂಸಾರ. ಮೋಕ್ಷವೆಂದರೇನು? ಸಚ್ಚಿದಾನಂದ ದೃಷ್ಟಿ. ಪ್ರಪಂಚವೆಲ್ಲವೂ ಸಚ್ಚಿದಾನಂದ ಸ್ವರೂಪವಾಗಿದೆ ಎನ್ನುವ ದೃಷ್ಟಿ, ವಿವೇಕ, ಇದೇ ಮೋಕ್ಷ. ಈ ಶ್ಲೋಕವನ್ನ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಪಾಠ ಮಾಡಿದರು. ಒಂದು ಪ್ರಶ್ನೆ ಹಾಕಿದ್ರು, ಮಗು ಈ ಶ್ಲೋಕದಲ್ಲಿ ಏನ್ ವಿಶೇಷ ಹೇಳಪ್ಪ? ಏನ್ ವಿಶೇಷ? ನಾಮರೂಪಾಭಿಮಾನವೇ ಸಂಸಾರ, ಸಚ್ಚಿದಾನಂದ ದೃಷ್ಟಿಯೇ ಮುಕ್ತಿ. ಹಿಂದೆ ನೀನ್ ಅರ್ಥ ಹೇಳ್ಬಿಟ್ಟೆ, ಅಲ್ಲಿರುವಂತಹ ಪದಗಳಿಗೆ ಅರ್ಥವನ್ನು ಹೇಳಿದೆ. ನಾನ್ ಕೇಳಿದ ಅರ್ಥವಲ್ಲಿ ಏನ್ ವಿಶೇಷ ಹೇಳು ಅಂದ್ರು. ಏನ್ ಹೇಳೋಣ ಗುರುಗಳೇ, ಗೊತ್ತಾಗ್ತಾ ಇಲ್ಲ ಅಂತ. ನಾನು ಹೇಳ್ತೀನಿ ಕೇಳು. ಅಭಿಮಾನ ದೃಷ್ಟಿ ಅನ್ನುವುದೇ ವಿಶೇಷ. ಶ್ರೀರಾಮಚಂದ್ರ, ನಿಜವಾಗಿ ಸಂಸಾರವೇ ಇಲ್ಲ, ನಿಜವಾಗಿ ಹೊಸದಾಗಿ ಪಡೆಯಬೇಕಾದ ಮೋಕ್ಷವೂ ಇಲ್ಲ. ನೋಡಿ, ಗುರು ಹೂರ್ಣ ತುಂಬ್ತಾ ಇದ್ದಾರೆ. ಮೋಕ್ಷ ಸ್ವರೂಪವೇ ಜೀವಾತ್ಮ. ಆ ಮೋಕ್ಷವನ್ನ
ಹೊಸದಾಗಿ ಹೊಂದಬೇಕಾಗಿಲ್ಲ. ಸಂಸಾರವನ್ನ ಕಳೆದುಕೊಳ್ಳಬೇಕಾದಿಲ್ಲ. ಇಲ್ಲದ ಸಂಸಾರವನ್ನ ಇಲ್ಲ ಎಂದು ತಿಳಿದುಕೊಂಡು ಇರುವ ಮೋಕ್ಷ ಸ್ವರೂಪವನ್ನ ಇದೆ ಅಂತ ತಿಳ್ಕೊಳ್ಬೇಕು ಅಂತ ಅರ್ಥ. ಅಬ್ಬಬ್ಬಬ್ಬಬ್ಬ, ನಾ ಹೊಳೆಯಿಲ್ಲ ಗುರುಗಳೇ, ನಾನು ಹೇಳ್ತೀನಿ ಕೇಳು, ನಾನು ಈಗಿನಲ್ಲ ಅನ್ನೋರು. ಅರ್ಥವಾಗ್ಲಿಲ್ಲ ಅಂದ್ರೆ ಸ್ವಾಮಿ ಇಲ್ವಾ, ನಾ ಹೇಳ್ತೀನಿ ನೋಡಿ ಎಷ್ಟು ಸೂಕ್ಷ್ಮ. ಏನ್ ಗೊತ್ತಾಗುತ್ತೆ ಅಂದ್ರೆ ಅಧ್ಯಾಸದಿಂದ ಸಂಸಾರ, ಅಧ್ಯಾಸವಿಲ್ಲದೆ ಹೋದ ಸಂಸಾರವೇ ಇಲ್ಲ. ಸಚ್ಚಿದಾನಂದ ದೃಷ್ಟಿಯಿಂದ ಮುಕ್ತಿ, ಮುಕ್ತಿ ಮೋಕ್ಷ ಅಮೃತತ್ವ ಕೈವಲ್ಯ ಎನ್ನುವಂತಹದ್ದು ಹೊಸದಾಗಿ ಬರುವ ಫಲವಲ್ಲ, ದೃಷ್ಟಿಯೇ ಮೋಕ್ಷ. ಅಬ್ಬಬ್ಬಬ್ಬಬ್ಬ, ಏನ್ ಆಶ್ಚರ್ಯ ಸ್ವಾಮಿ. ನೋಡಿ ಉದಾಹರಣೆ ಕೊಡ್ತಾರೆ. ಬೇಕಾದಷ್ಟು ಪುಸ್ತಕಗಳಿವೆ, ಲೈಬ್ರರಿಗೆ ಹೋಗ್ಬಿಟ್ರೆ ಕೋಟಿಗಟ್ಟಲೆ ಪುಸ್ತಕ ಇರುತ್ತೆ. ಅದೆಲ್ಲವೂ ಕಾಗದ ಅಂತ ತಿಳ್ಕೊಂಡು ಬಿಟ್ರೆ ಪೇಪರ್ಗಿಂತ ಭಿನ್ನ ಯಾವುದೂ ಇಲ್ಲ. ತಿಳ್ಕೊಳ್ಬೇಕಷ್ಟೆ. ಆ ತಿಳ್ಕೊಳ್ಳದೆ ಇದ್ದಾಗ ಇದು ಬ್ರಹ್ಮಸೂತ್ರ ಭಾಷ್ಯ, ಇದು ಇಂಗ್ಲಿಷ್ ಪುಸ್ತಕ, ಇದು ತಮಿಳ್ ಪುಸ್ತಕ, ಉರ್ದು ಪುಸ್ತಕ ಅಂತ ಹೇಳ್ತೇವೆ. ಹೌದಾ? ವೇದಾಂತದ ಸಾರ ಸರ್ವಸ್ವಮೇ ದೃಷ್ಟಿ. ಇದಕ್ಕೆ ಹೆಸರು ತತ್ವತಂತ್ರ ಜ್ಞಾನಂ. ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳು ಎಂದರೆ ವಸ್ತುತಂತ್ರ ಜ್ಞಾನಂ. ಪರಮ ಪೂಜ್ಯ ಸದ್ಗುರು ಪುಂಗವರಾದ ಸ್ವಾಮಿಗಳು ಎಂದರೆ ಅಧ್ಯಾರೋಪಾಪವಾದ ದೃಷ್ಟಿ, ವ್ಯವಹಾರ ದೃಷ್ಟಿ, ಪರಮಾರ್ಥ ದೃಷ್ಟಿ. ನಮ್ಮ ದೃಷ್ಟಿಯಲ್ಲಿ ಸಂಸಾರ ಬಂಧನಗಳೇ ಹೊರತು ನಿಜವಾಗಿ ನೋಡಿದರೆ ನ ನಿರೋಧೋ ನ ಚೋತ್ಪತ್ತಿ, ಆಮೇಲೆ ನ ಬದ್ಧೋ ನ ಚ ಸಾಧಕ, ನ ಮುಮುಕ್ಷು ನ ವೈ ಮುಕ್ತ. ರಾಮ ರಾಮ. ಇತ್ಯೇಷ ಪರಮಾರ್ಥತ. ಯಾರ ಮಾತಿದು? ಗೌಡಪಾದಾಚಾರ್ಯರ ಮಾತು. ಆಮೇಲೆ ನೋಡಿ, ಭಗವಾನ್ ಗೌಡಪಾದಾಚಾರ್ಯರ ಒಂದು ಕಾರಿಕ. ಮಕ್ಕಳೇ, ಜಿಜ್ಞಾಸು ಜನಗಳೇ, ನನ್ ಮಾತನ್ನು ಕೇಳ್ರಪ್ಪ. ನ ನಿರೋಧ ನ ಚೋತ್ಪತ್ತಿ, ನಿಜವಾಗಿ ಹುಟ್ಟೂ ಇಲ್ಲ ಪ್ರಳಯವೂ ಇಲ್ಲ. ನ ಬದ್ಧೋ ನ ಚ ಸಾಧಕ, ಬಂಧನ ಅಂತಿಲ್ಲ, ಸಾಧಕ ಅಂತಿಲ್ಲ. ರಾಮ ರಾಮ. ನ ಮುಮುಕ್ಷು ನ ವೈ ಮುಕ್ತ. ಇವನು ಮುಮುಕ್ಷು, ಮೋಕ್ಷ ಅಂತೂ ಇಲ್ಲ, ಮುಕ್ತ ಅಂತ. ಇದೆಲ್ಲವೂ ಕೂಡ ಅವಿದ್ಯಾ ಕಲ್ಪಿತ. ಜಿಜ್ಞಾಸು ಜನಗಳಿಗೆ ತತ್ವವನ್ನ ತಿಳಿಸುವುದಕ್ಕಾಗಿ ಬ್ರಹ್ಮಜ್ಞಾನಿಗಳು ಉಪಾಯ ಸೋಮತಾರ ಎನ್ನುವಂತೆ ಕಲ್ಪಿಸಿರುವ ಉಪಾಯ ವಿಶೇಷಗಳು. ರಾಮ ರಾಮ. ಏನ್ ಬ್ರಹ್ಮಾಂಡ. ಆ ಗೌಡಪಾದಾಚಾರ್ಯರ ಮಾತನ್ನೇ ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಸರಸ್ವತಿ ಪುಂಗವರು ಹೇಳಿದ್ದಾರೆ. ಎಲ್ಲಿ ಈಗ ಅರ್ಥ ಆಯ್ತು. ಏನಪ್ಪ ಸಂಸಾರ ಅಂದ್ರೆ? ಇಲ್ಲದ ಸಂಸಾರ. ನಾವು ಕಟ್ಕೊಂಡಿದ್ದೀವಷ್ಟೇ. ನಾವು ಅನಾತ್ಮ ವಸ್ತುಗಳನ್ನ ನಾನು ಎಂದು ಮಾಡಿಕೊಂಡು ಅಭಿಮಾನ ಅಂತಂದ್ರು ಒಂದೇ, ಅಧ್ಯಾಸ ಅಂದ್ರು ಒಂದೇ. ಅಧ್ಯಾಸ ಮಾಡ್ಕೊಂಡಿದೀವಲ್ಲ, ಇದೇ ಸಂಸಾರ. ಈ ಸಂಸಾರ ಕಳೆದುಕೊಳ್ಳಿಕ್ಕೆ ಏನ್ ಮಾಡ್ಬೇಕು? ಕಾಶಿಗೆ ಹೋಗ್ಬೇಕಾದ್ದಿಲ್ಲ, ಚಾರೋಧಾಮ್ ಹೋಗ್ಬೇಕಾದ್ದಿಲ್ಲ, ಹರಿದ್ವಾರ್ ಋಷಿಕೇಶ್ ಹೋಗ್ಬೇಕಾದ್ದಿಲ್ಲ, ಸನ್ಯಾಸ ತಗೊಂಡು ಬರೀ ಮೋಸ. ಸನ್ಯಾಸಿಗಳಾಗ್ಬೇಕು. ಸನ್ಯಾಸಿ ನಾನು ಅಂತ ಹೇಳ್ಕೊಂಡು ವೇದಾಂತ ಚಿಂತನೆಯನ್ನೇ ಮಾಡದೆ ಬರೀ ಲೌಕಿಕ ವ್ಯವಹಾರದಲ್ಲೇ ಇದ್ದು ಬಿಟ್ರೆ ಬಟ್ಟೆ ವ್ಯತ್ಯಾಸವಾಯ್ತಷ್ಟೆ. ಆದ್ದರಿಂದ ಯಾವುದು ಬೇಡ, ವಿವೇಕವನ್ನ ಮಾಡಿಕೋ, ವಸ್ತುತಂತ್ರ ಜ್ಞಾನವನ್ನ ಸಂಪಾದನೆ ಮಾಡ್ಕೊಪ್ಪ. ಆಗ ಸಚ್ಚಿದಾನಂದ ದೃಷ್ಟಿ. ಎಷ್ಟು ಸಂಸಾರ ಮೋಕ್ಷ ಎರಡು ಶಬ್ದ ವೇದಾಂತದಲ್ಲಿ ಸುಪ್ರಸಿದ್ಧ ಶಬ್ದಗಳು. ಮತ್ಮತ್ ಹೇಳ್ತತೆ. ಅವಿದ್ಯೆಯಿಂದ ಬಂಧ, ಅವಿದ್ಯೆಯಿಂದ ಸಂಸಾರ, ಜ್ಞಾನದಿಂದ ಮೋಕ್ಷ. ಅದೇನು ಎನ್ನುವುದನ್ನ ತುಂಬಾ ಸುಂದರವಾಗಿ ಹೇಳ್ತಾ ಇದ್ದಾನೆ. ಇಲ್ಲಿ
ಈಗ ಗುರುಗಳ ಭಾವಬೋಧಿನಿ ವ್ಯಾಖ್ಯಾನವನ್ನು ಓದ್ತೇನೆ. ಎಷ್ಟು ಚೆನ್ನಾಗಿ ಬರೀತಾರೆ ನೋಡಿ. ರಾಮ ತುಂಬಾ ಚೆನ್ನಾಗಿದೆ. ದಯವಿಟ್ಟು ಗುರುಗಳು ಬರೆದಿರುವಂತ ಭಾವಬೋಧಿನಿ ವ್ಯಾಖ್ಯಾನದ ಪುಸ್ತಕವನ್ನ ನನ್ ಕೊನೆಗೆ ಬಂತಲ್ಲ, ನನ್ನ 4 ಶ್ಲೋಕ ತಗೊಳ್ಳಿ, ಓದ್ಬೇಕಂದ್ರೆ ನಮಗೆ ಜ್ಞಾನೋದಯವಾಗಬೇಕಾದರೆ ಎರಡೇ ಮಾರ್ಗ. ಒಂದು, ಭದ್ರಂ ಕರ್ಣೇಭಿ ಶೃಣುಯಾಮ ದೇವಾಹ. ಮತ್ತೆ ಪ್ರತಿ ದಿವಸ ಜ್ಞಾನಿಗಳ ಮಹಾತ್ಮರ ಶ್ರೋತ್ರಿಯ ಬ್ರಹ್ಮನಿಷ್ಠರ ವೇದಾಂತ ಪ್ರವಚನಗಳನ್ನ ಕೇಳ್ತಾ ಇರ್ಬೇಕು. ಅನಂತರ ಕಣ್ಣುಗಳಿಂದ ಪುಸ್ತಕ ಓದ್. ಭದ್ರಂ ಪಶ್ಯೇಮ ಅಕ್ಷರಂ ಜಜತ್. ವೇದಾಂತಗಳನ್ನು ಓದ್ತಾ ಇರ್ಬೇಕು. ಆ ಎರಡನ್ನೂ ಮಾಡದವರು ಮುಮುಕ್ಷುಗಳೇ ಅಲ್ಲ. ಅದೇನು ಭಗವಂತನ ಶಾಪ, ದೇವತೆಗಳ ಮಾಯ. ನಾವು ಮುಮುಕ್ಷುಗಳು ತುಂಬಾ ಜನ ಹೇಳ್ಕೊತಾರೆ, ಗಡ್ಡ ಬಿಟ್ಬಿಡ್ತಾರೆ. ಗಡ್ಡ ಬಿಟ್ಟ ಮುಮುಕ್ಷುಗಳ ಇನ್ನು ಜುಟ್ಟ ಬಿಡ್ತಾರೆ. ಜುಟ್ಟು ಬಿಟ್ಕೋತಾರೆ. ದಿನ ಮುಖ ಕ್ಷೌರ ಮಾಡ್ಕೋತಾರೆ. ಅದು ಮಾಡ್ಕೊಳ್ಳಿ, ಬೇಡ ಅನ್ನೋದು ಅದು ಮುಮುಕ್ಷುತ್ವ. ಎರಡು ಈ ಪ್ರಶ್ನೆ ಹಾಕಬೇಕು. ಇವತ್ತು ನಾನು ಬೆಳಿಗ್ಗೆಯಿಂದ ರಾತ್ರಿವರೆಗೆ ಎಷ್ಟು ವೇದಾಂತ ಪ್ರವಚನಗಳನ್ನ ಶ್ರವಣ ಮಾಡಿದೆ, ಎಷ್ಟು ವೇದಾಂತ ಶಾಂಕರ ಭಾಷ್ಯ ವಾಕ್ಯಗಳನ್ನ ಓದಿದೆ. ಎರಡು ಮಾಡ್ತಾ ಬಂದ್ಬಿಟ್ರೆ ಬ್ರಹ್ಮಜ್ಞಾನ. ಬ್ರಹ್ಮಜ್ಞಾನ ತುಂಬಾ ತುಂಬಾ ಸುಲಭ. ಏನಾದುದೋ ಕಾಣೆ ಜನಕ್ಕೆ. ಎಲ್ಲ ವೇದಾಂತಗಳು ಅಂದರೆ ಉಪನಿಷತ್ತುಗಳು ಶೃಣ್ವಂತು ವಿಶ್ವೇ ಅಮೃತಸ್ಯ ಪುತ್ರಾಹ ಎಂದಿವೆ. ಎಂದರೆ, ಎಲೈ ಪರಿಪೂರ್ಣ ಸ್ವರೂಪರಾದ ಮಕ್ಕಳೇ, ಮಾನವರೇ, ವೇದಾಂತ ವಾಕ್ಯಗಳನ್ನು ಕೇಳಿರಿ, ನಿಮ್ಮ ಅನುಭವದಲ್ಲಿ ನೋಡಿರಿ, ವಿಚಾರ ಮಾಡಿರಿ, ಉದ್ಧಾರವಾಗಿ ಎಂದು ಕೈಬೀಸಿ ಕರೆಯುತ್ತಿದ್ದರೂ, ಆ ಕಡೆಗೆ ತಿರುಗಿ ನೋಡದೆ ಸದ್ಗುರುಗಳ ಉಪದೇಶ ಸಿಗುತ್ತಿದ್ದರೂ ಮನಸ್ಸು ಮಾಡದೆ ನಿಜ ನಾನು ಯಾರು ಎಂದು ತಿಳಿಯದೆ ಕೇವಲ ಐಹಿಕ ಭೋಗಗಳಿಗೆ ಜೋತು ಬೀಳುತ್ತಾ ಕಾಲ ಕಳೆದು ಕೊನೆಗೆ ಪುನರಪಿ ಜನನಂ ಪುನರಪಿ ಮರಣಂ ಎಂಬಂತೆ ಹೊರಡುತ್ತಾರಲ್ಲ. ಅಯ್ಯೋ, ಏನಾದುದೋ ನಾ ಕಾಣೆ ಈ ಜನಕ್ಕೆ. ಪ್ರಪಂಚದಲ್ಲಿ ಎಲ್ಲ ವಿದ್ಯೆಗಳಿಗಿಂತ ಸುಲಭ, ಸುಖಕರ, ಖರ್ಚಿಲ್ಲದ್ದು ಬ್ರಹ್ಮವಿದ್ಯೆ, ಅಂದರೆ ಆತ್ಮವಿದ್ಯೆ. ಆಶ್ಚರ್ಯವೆಂದರೆ ಸುಲಭವಾದದ್ದು ಕಷ್ಟವಾಗಿದೆ, ಕಷ್ಟತಮವಾದದ್ದು ಸುಲಭವಾಗಿದೆ. ಇದೇ ಭಗವಂತನ ಮಾಯಿ. ನೈಷ್ಕರ್ಮ್ಯ ಸಿದ್ಧಿಯಲ್ಲಿ ಭಗವಾನ್ ಸುರೇಶ್ವರಾಚಾರ್ಯರು ಬೋಧೇಪ್ಯನುಭವೋ ಯಸ್ಯ ನ ಕಥಂಚನ ಜಾಯತೆ ತಂ ಕಥಂ ಬೋಧಯೇತ್ ಶಾಸ್ತ್ರಂ ಲೋಷ್ಟಂ ನರಸಮಾಕೃತಿಂ ಎಂದು ಹೇಳಿದ್ದಾರೆ. ಶ್ರುತಿ ಮಾತೆ ಎಷ್ಟು ರೀತಿಯಲ್ಲಿ ನಿತ್ಯಾನುಭವದಲ್ಲಿರುವ ನಮ್ಮ ಸ್ವರೂಪವನ್ನು ಬೀಡಿಸಿ ತಿಳಿ ಹೇಳುತ್ತಿದ್ದರೂ ಯಾವನಿಗೆ ಅದು ಅರ್ಥವಾಗುತ್ತಿಲ್ಲವೋ ಅಂಥ ಮನುಷ್ಯಾಕೃತಿಯುಳ್ಳ ಮಣ್ಣು ಹೆಂಟೆಗೆ ಶಾಸ್ತ್ರವು ಹೇಗೆ ಬೋಧಿಸಿತು ಎಂದು ಅರ್ಥ. ಇಂದ್ರಿಯ, ಪ್ರಾಣ, ಮನಸ್ಸುಗಳು ಆತ್ಮನಲ್ಲಿ ತನ್ನಲ್ಲಿ ತೋರುವ ಮಾಯ ಮಾತ್ರ. ಇವು ಗಾಢನಿದ್ರೆಯಲ್ಲಿ ಬ್ರಹ್ಮವೇ ಆಗಿರುತ್ತದೆ. ಇದನ್ನು ನಿತ್ಯ ಅನುಭವಿಸಿಯೂ ವಿಷಯಕೂಪದಲ್ಲಿ ಬೀಳುತ್ತಿರುವರಲ್ಲ. ನಾನು, ನನ್ನದು ಎಂಬ ಸಲ್ಲದ ಅಭಿಮಾನಕ್ಕೆ ಸಿಕ್ಕಿ ಸುಮ್ಮನೆ ಕಷ್ಟಪಡುತ್ತಿದ್ದು ಪ್ರಸಿದ್ಧವಾದ ತತ್ ತ್ವಂ ಅಸಿ ಎಂಬ ವೇದಾಂತ ವಾಕ್ಯವನ್ನು ಏತಕ್ಕೆ ಅಸಡ್ಡೆ ಮಾಡುತ್ತಿರುವರೋ ದೇವರೇ ಬಲ್ಲ ಎಂದು ಶ್ರೀ ಶ್ರೀಗಳು ಆಶ್ಚರ್ಯಪಡುತ್ತಿದ್ದಾರೆ. ಏನಾದುದೋ ಕಾಣೆ ಜನಕ್ಕೆ. ಜನಕ್ಕೆ ಬ್ರಹ್ಮಜ್ಞಾನವು ಏತಕ್ಕೆ ಸೇರದಾದುದೋ ಮನಕ್ಕೆ. ಏನಾದುದೋ ಕಾಣೆ ಜನಕ್ಕೆ ಬ್ರಹ್ಮಜ್ಞಾನವು ಏತಕ್ಕೆ ತಿಳಿಯದಾದುದೋ ಮನಕ್ಕೆ. ಏನಾದುದೋ ಕಾಣೆ ಜನಕ್ಕೆ.
ಎಂಬರಲ್ಲ. ಅರೆಗಳಿಗೆಯೊಳಿದು ಬಿದ್ದು ಹೋಗುವುದಲ್ಲ, ಕೊಳೆಮೈಯ ತಾವೆಂಬರಲ್ಲ. ಅರೆಗಳಿಗೆಯೊಳಿದು ಬಿದ್ದು ಹೋಗುವುದಲ್ಲ, ಅಳಿವಿಲ್ಲ ಪರಿಶುದ್ಧರೆಲ್ಲ. ಇದ ತಿಳಿದು ತಿಳಿದು ಮೋಹ ಕೆರಗುವರಲ್ಲ, ಅಳಿವಿಲ್ಲ ಪರಿಶುದ್ಧರೆಲ್ಲ. ಇದ ತಿಳಿದು ತಿಳಿದು ಮೋಹ ಕೆರಗುವರಲ್ಲ, ಏನಾದುದೋ ಕಾಣೆ ಜನಕ್ಕೆ. ಬ್ರಹ್ಮಜ್ಞಾನವು ಏತಕ್ಕೆ ಸೇರದಾದುದೋ ಮನಕ್ಕೆ, ಏನಾದುದೋ ಕಾಣೆ ಜನಕ್ಕೆ. ಮನವೆಲ್ಲ ಬರೀ ಅರಿವಲಿ ತೋರುವ ಮಾಯೆ ಮತ್ತಿಲ್ಲ. ಕರ್ಣ ಪ್ರಾಣವು ಮನವೆಲ್ಲ ಬರೀ ಅರಿವಲಿ ತೋರುವ ಮಾಯೆ ಮತ್ತಿಲ್ಲ. ಬರು ನಿದ್ದೆಯಲಿ ಬ್ರಹ್ಮವೆಲ್ಲ, ರಾತ್ರಿಯರಿತ ಭಾವಿಗೆ ಹಗಲೇ ಬೀಳ್ವರಲ್ಲ. ಬರು ನಿದ್ದೆಯಲಿ ಬ್ರಹ್ಮವೆಲ್ಲ, ರಾತ್ರಿಯರಿತ ಭಾವಿಗೆ ಹಗಲೇ ಬೀಳ್ವರಲ್ಲ. ಏನಾದುದೋ ಕಾಣಿ ಜನಕ್ಕೆ, ಏನಾದುದೋ ಕಾಣಿ ಜನಕ್ಕೆ. ತನ್ನದಿದೆಂಬ ಸಲ್ಲದ ತಾನು ತನ್ನದಿದೆಂಬ ಸಲ್ಲದ ಅಭಿಮಾನವೊಂದಕ್ಕೆ ಸಿಕ್ಕಿ ಸೊರಗುವರಲ್ಲ. ಆ ನಿಗಮಾಂತದ ಸೊಲ್ಲ, ಆ ನಿಗಮಾಂತದ ಸೊಲ್ಲ. ಕಡೆಗಾಣುವರು ಏಕೋ ಶಂಕರನೆ ಬಲ್ಲ, ಆ ನಿಗಮಾಂತದ ಸೊಲ್ಲ. ಕಡೆಗಾಣುವರು ಏಕೋ ಶಂಕರನೆ ಬಲ್ಲ, ಏನಾದುದೋ ಕಾಣೆ ಜನಕ್ಕೆ. ಬ್ರಹ್ಮಜ್ಞಾನವು ಏತಕ್ಕೆ ಸೇರದಾದುದೋ ಮನಕ್ಕೆ, ಏನಾದುದೋ ಕಾಣೆ ಜನಕ್ಕೆ. ಏನಾದುದೋ ಕಾಣೆ ಜನಕ್ಕೆ. ಬ್ರಹ್ಮಜ್ಞಾನವು ಏತಕ್ಕೆ ಸೇರದಾದುದೋ ಮನಕ್ಕೆ, ಏನಾದುದೋ ಕಾಣೆ ಜನಕ್ಕೆ. ಕಾಣೆ ಜನಕ್ಕೆ, ಕಾಣೆ ಜನಕ್ಕೆ. ಆದರೆ ಆ ಬ್ರಹ್ಮಜ್ಞಾನ ತೋರಿಕೊಳ್ಳುವುದಕ್ಕೆ ನಾವು ಮಾಡುತ್ತಿರುವಂಥ ವ್ಯಾವಹಾರಿಕ ಕರ್ತವ್ಯಗಳು, ವ್ಯವಹಾರದ ಕೆಲಸ ಕಾರ್ಯಗಳು ಅಡ್ಡಿಯಾಗ್ಬಿಟ್ಟಿದೆ. ನೀರು ಇದ್ದುಬಿಟ್ಟಿದೆ ಭೂಮಿ ಒಳಗಡೆ. ನೀರನ್ಯಾರು ಸೃಷ್ಟಿ ಮಾಡಬೇಕಾದಿಲ್ಲ. ಇರುವಂತ ನೀರನ್ನ ನಾವು ಕಾಣಬೇಕಾದರೆ, ಹೊಂದಬೇಕಾದರೆ ಅಡ್ಡಿಯಾಗಿರುವಂತ ಬಂಡೆ, ಕಲ್ಲು, ಮಣ್ಣು ತೆಗೆದುಹಾಕ್ಬೇಕು. ಅದು ಮಾಡುವುದೇ ವೇದಾಂತದ ಕರ್ತವ್ಯ. ನೋಡಿ, ಆದ್ದರಿಂದಲೇ ವೇದಾಂತಗಳ ಸಂದೇಶ ಏನ್ ಗೊತ್ತಾ? ಒಂದೇ ಒಂದು ಮಾತು. ಯಾವುದು? ಮುಮುಕ್ಷು ಸಾಧಕರಿಗೆ, ಜಿಜ್ಞಾಸು ಮುಮುಕ್ಷುಗಳಿಗೆ ಎಲ್ಲ ವೇದಾಂತಗಳ, ಎಲ್ಲ ಬ್ರಹ್ಮಜ್ಞಾನಿಗಳ, ಎಲ್ಲ ಜೀವಮುಕ್ತರ ಒಂದೇ ಸಂದೇಶವೇನು? ಎಲ್ಲ ಎಷ್ಟು ಜನ ಬ್ರಹ್ಮಜ್ಞಾನಿಗಳಾಗಿ ಹೋಗಿದ್ದಾರೆಯೋ, ಎಷ್ಟು ವೇದಾಂತ ಗ್ರಂಥಗಳಿವೆಯೋ, ಅವೆಲ್ಲದರ ಒಂದೇ ಒಂದು ಸಂದೇಶ. ಮುಮುಕ್ಷುಗಳಿಗೆ ಯಾವುದು? ಪ್ರಶ್ನೆ ಹಾಕಿದ್ದೇನೆ. ಕೆಡದಿರಿ ಬರಿದೆ ಶ್ರವಣಾಯಾಪಿ ಬಹುಭಿರ್ಯೋ ನ ಲಭ್ಯಃ ಶೃಣ್ವಂತೋಪಿ ಬಹವೋಯಂ ನ ವಿದ್ಯುಃ ಆಶ್ಚರ್ಯೋ ವಕ್ತಾ ಕುಶಲೋಸ್ಯ ಲಬ್ಧಾ ಆಶ್ಚರ್ಯೋ ಜ್ಞಾತಾ
ಕುಶಲಾನುಶಿಷ್ಟಃ ಎಂಬುದು ಕಠೋಪನಿಷತ್ತಿನಲ್ಲಿ ಮೃತ್ಯುದೇವತೆ ಬಾಲಕ ನಚಿಕೇತನಿಗೆ ಮಾಡಿದ ಉಪದೇಶ. ಭಗವಂತನು ಎಲ್ಲ ಅಂಗಾಂಗಗಳಿಗೂ ಶಕ್ತಿ ಕೊಟ್ಟು ಈ ಭೂಮಿಗೆ ಕಳುಹಿಸಿರುವುದು ಒಳ್ಳೆಯದನ್ನೇ ಕೇಳಲಿ, ಒಳ್ಳೆಯದನ್ನೇ ನೋಡಲಿ, ಒಳ್ಳೆಯದನ್ನು ಆಲೋಚಿಸಲಿ, ತನ್ನನ್ನು ತಾನು ತಿಳಿಯಲಿ ಎಂದು. ವೇದಾಂತ ಶ್ರವಣದಿಂದಲೇ ಅಜ್ಞಾನ ತೊಲಗಬೇಕು. ಸದ್ಗುರು ದೊರಕುವುದೇ ಕಷ್ಟ. ದೊರಕಿದರೂ ಅಂತಃಕರಣ ಶುದ್ಧಿ ಇರದೆ ಅರ್ಥವಾಗುವುದು ಕಷ್ಟ. ಆದರೆ ಯಾರು ಶ್ರವಣ ಮಾಡಿಸುತ್ತಾರೆಯೋ, ಶ್ರವಣ ಮಾಡುತ್ತಾರೆಯೋ, ಅನನ್ಯವಾಗಿ ಅನುಭವದಲ್ಲಿ ತಿಳಿಯುತ್ತಾರೆಯೋ ಅವರೇ ಕುಶಲಿಗಳು. ಆದ್ದರಿಂದ ಶ್ರವಣ ಮನನ ನಿಧಿಧ್ಯಾಸನಗಳೇ ಆತ್ಮಜ್ಞಾನಕ್ಕೆ ನೇರ ಸಾಧನ. ಕೆಡದಿರಿ ಬರಿದೆ. ಕೆಡದಿರಿ ಬರಿದೆ ಜಡಮತಿಗಳಿರ, ಪಡದಿರಿ ಕಷ್ಟವಿಂತಡಿಗಡಿಗೆ, ಪಡದಿರಿ ಕಷ್ಟವಿಂತಡಿಗಡಿಗೆ. ಕೆಡದಿರಿ ಬರಿದೆ ಜಡಮತಿಗಳಿರ, ಪಡದಿರಿ ಕಷ್ಟವಿಂತಡಿಗಡಿಗೆ, ಪಡದಿರಿ ಕಷ್ಟವಿಂತಡಿಗಡಿಗೆ. ದೇಹವೇ ನೀವೆಂದೋಹಿಸಿ ಸುಮ್ಮನೆ ಹಾಹೆಗಳಂದದಿ ಕುಣಿಯುತ್ತಿಹ. ದೇಹವೇ ನೀವೆಂದೋಹಿಸಿ ಸುಮ್ಮನೆ ಹಾಹೆಗಳಂದದಿ ಕುಣಿಯುತ್ತಿಹ. ಮೋಹವ ನೀಗುವ ಸೋಹಂ ಜ್ಞಾನವ ತರುವ ವಿಚಾರಕ್ಕೆ ಮನಗೊಡದೆ. ಮೋಹವ ನೀಗುವ ಸೋಹಂ ಜ್ಞಾನವ ತರುವ ವಿಚಾರಕ್ಕೆ ಮನಗೊಡದೆ, ತರುವ ವಿಚಾರಕ್ಕೆ ಮನಗೊಡದೆ. ಕೆಡದಿರಿ ಬರಿದೆ ಜಡಮತಿಗಳಿರ, ಪಡದಿರಿ ಕಷ್ಟವಿಂತಡಿಗಳಿಗೆ, ಪಡದಿರಿ ಕಷ್ಟವಿಂತಡಿಗಳಿಗೆ. ಜಗವಿದು ಕನಸಿನ ಬಗೆಯೇನದಿಲ್ಲಿಯ, ಸೊಗವನೆ ನೆಚ್ಚುತ ಬಿಗುವಡೆವ. ಜಗವಿದು ಕನಸಿನ ಬಗೆಯೇನದಿಲ್ಲಿಯ, ಸೊಗವನೆ ನೆಚ್ಚುತ ಬಿಗುವಡೆವ. ಮುಗುಧತೆ ಎಡಗುವ ಸೊಗಸಿನ ಸುರೆಯ, ಮಿಗಿಲಿಹ ಬೋಧವ ಬರಗೊಡದೆ. ಮುಗುಧತೆ ಎಡಗುವ ಸೊಗಸಿನ ಸುರೆಯ, ಮುಗಿಲಿಹ ಬೋಧವ ಬರಗೊಡದೆ. ಮಿಗಿಲಿಹ ಬೋಧವ ಬರಗೊಡದೆ. ಕೆಡದಿರಿ ಬರಿದೆ ಜಡಮತಿಗಳಿರ, ಪಡದಿರಿ ಕಷ್ಟವಿಂತಡಿಗಡಿಗೆ, ಪಡದಿರಿ ಕಷ್ಟವಿಂತಡಿಗಡಿಗೆ. ಮೂರು ಗುಣಗಳ ತೋರುವ ಮಾಯಾ ಸಂಸಾರದ ಬಲೆಯೋಳು ಬೀಳಿಸುವ. ಮೂರು ಗುಣಗಳ ತೋರುವ ಮಾಯಾ ಸಂಸಾರದ ಬಲೆಯೋಳು ಬೀಳಿಸುವ. ಕಾರಣ ವಿದ್ಯೆಯ ಮೀರಿದ ಶಂಕರ, ಚಾರು ಚರಣದೆಡೆ ಪೊಡೆಮಡದೆ. ಕಾರಣ ವಿದ್ಯೆಯ ಮೀರಿದ ಶಂಕರ, ಚಾರು ಚರಣದೆಡೆ ಪೊಡೆಮಡದೆ.
ಚಾರು ಚರಣದೇಡಿ ಪೊಡೆ ಮಾಡದೆ ಕೆಡದಿರಿ ಬರಿದೆ ಜಡಮತಿ ಗಡಿರ ಪಡದಿರಿ ಕಷ್ಟವಿಂತಡಿಗಳಿಗೆ ಪಡದಿರಿ ಕಷ್ಟವಿಂತಡಿಗಳಿಗೆ. ಈಗ ನಾನು ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರ ಭಾವಬೋಧನೆ ವ್ಯಾಖ್ಯಾನ ಬರ್ತೇನೆ ನೋಡಿ. ನಾಮರೂಪಾಭಿಮಾನ ಸ್ಯಾತ್ ಸಂಸಾರ ಸರ್ವದೇಹಿನ ಸಚ್ಚಿದಾನಂದ ದೃಷ್ಟಿ ಸ್ಯಾತ್ ಮುಕ್ತಿರ್ವೇದಾಂತ ಡಿಂಡಿಮಃ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಏತಾವದಿಹ ಉತ್ತಮ ಪ್ರಕರಣೆ. ಈ ಪ್ರಕರಣದಲ್ಲಿ ಈಗ ಏತಾವದುತ್ತಮ್ ಇಷ್ಟು ಹೇಳಿದಂತೆ ಆಯ್ತು. ಎಷ್ಟು? ನಾಮರೂಪಾಭಿಮಾನವೇ ಸಂಸಾರ, ಸಚ್ಚಿದಾನಂದ ದೃಷ್ಟಿಯೇ ಮೋಕ್ಷ ಅಂದ್ಬಿಟ್ಟು ಇದರ ವಿವರ. ನ ಸಂಸಾರ ಬಂಧ ತಸ್ಮಾನ್ ಮೋಕ್ಷಣಂ ವಾ ಆತ್ಮನಃ ವಸ್ತು ವೃತ್ತೇನ. ಬಾ, ಗುರುಗಳ ವ್ಯಾಖ್ಯಾನ ಹೇಗಿದೆ. ಸಂಸಾರ ಬಂಧನವಾಗಲಿ, ಆ ಸಂಸಾರದಿಂದ ಬಿಡುಗಡೆಯಾಗಲಿ ಆತ್ಮನಿಗೆ ನ ವಸ್ತು ವೃತ್ತೇನ ನ ವಸ್ತುತಃ ನ ಪರಮಾರ್ಥತಃ ಅಸ್ತಿ. ಆತ್ಮನಿಗೆ ಬಂಧವಾಗಿ ಬಿಟ್ಟಿದೆ, ಸಂಸಾರವಾಗಿ ಬಿಟ್ಟಿದೆ. ಅದರಿಂದ ಆತ್ಮನಿಗೆ ಮೋಕ್ಷವಾಗಬೇಕು ಎನ್ನುವಂತಹದ್ದು ನಿಜವಾಗಿ ಸರಿಯಲ್ಲ. ನ ಆತ್ಮನಃ ಸಂಸಾರ ಬಂಧೋ ವಾ ತಸ್ಮಾತ್ ಮೋಕ್ಷಣಂ ವಾ ವಸ್ತು ವೃತ್ತೇನ ನಾಸ್ತಿ. ಏನ್ ಆಶ್ಚರ್ಯವಿದು! ಜ್ಞಾನಿಗಳ ಮಾತು ಬಹಳ ಮಧುರ, ಜ್ಞಾನಿಗಳ ಮಾತು ಅರ್ಥವತ್ತಾಗಿರುತ್ತೆ, ಜ್ಞಾನಿಗಳ ಮಾತು ತೂಕವಾಗಿರುತ್ತೆ. ಒಂದೊಂದೇ ಮಾತು ಸಾಕು, ಹೆಚ್ಚೆ ಬೇಡ. ನೋಡ್ರಪ್ಪ, ಎಲೆ ಮಾನವರೇ, ನಿಜವಾಗಿ ನಿಮಗೆ ಸಂಸಾರ ಬಂಧನವಾಗಿಲ್ಲ. ಇಲ್ಲದೇ ಇರುವಂತಹ ಸಂಸಾರ ಬಂಧನದಿಂದ ಬಿಡುಗಡೆಯೂ ಆಗಬೇಕಾಗಿಲ್ಲ. ಕಿಂತು ಮತ್ತೇನೆಂದರೆ ದೃಷ್ಟಿಭೇದೇನೈವ. ಬ್ಯೂಟಿಫುಲ್. ದೃಷ್ಟಿಭೇದೇನ, ಎಲ್ಲವೂ ಕೂಡ ನಿಮ್ಮ ನಿಮ್ಮ ದೃಷ್ಟಿಯಿಂದ ಸಂಸಾರವಾಗಿದೆ, ಮೋಕ್ಷವಾಗಿದೆ. ನೋಡಿ, ರಮಣ ಮಹರ್ಷಿಗಳಿಗೂ ಒಬ್ಬ ಸಾಮಾನ್ಯ ಆಟೋ ಡ್ರೈವರ್ಗೂ ಏನು ವ್ಯತ್ಯಾಸ? ರಮಣ ಮಹರ್ಷಿಗಳಿಗೂ 2 ಕಣ್ಣು, ಆಟೋ ಡ್ರೈವರ್ಗೂ 2 ಕಣ್ಣು. ರಮಣ ಮಹರ್ಷಿಗಳಿಗೂ ಹಾರ್ಟ್ ಇದೆ, ಕಿಡ್ನಿ ಇದೆ, ಆಟೋ ಡ್ರೈವರ್ಗೂ ಇದೆ. ರಮಣ ಮಹರ್ಷಿಗಳಿಗೆ 2 ಕೈ 2 ಕಾಲು, ಅವನಿಗೂ ಇದೆ. ರಮಣ ಮಹರ್ಷಿಗಳಿಗೆ 2 ಕಿವಿ ಇದೆ, 2 ಮೂಗಿದೆ, ನಾಲ್ಗೆ ಇದೆ, ಹಲ್ಲಿದೆ. ಹೌದಾ? ಒಬ್ಬ ಆಟೋ ಡ್ರೈವರ್ ಸಾಮಾನ್ಯ ವ್ಯಕ್ತಿ, ಅವನು ಏನೇ ಅದೇ ಇವನು ಇದೆ. ಇವರು ಜ್ಞಾನಿಗಳು, ಅವನ ಜ್ಞಾನಿ. ಯಾಕೆ? ಇವನು ಊಟ ಮಾಡ್ತಾರೆ, ಅವನು ಊಟ ಮಾಡ್ತಾನೆ. ಇವನು ಸ್ನಾನ ಮಾಡ್ತಾರೆ, ಅವನು ಸ್ನಾನ ಮಾಡ್ತಾನೆ. ಈ ಮೈ ಮೇಲೆ ಬಟ್ಟೆ ಹಾಕೊಂಡಿಲ್ಲ ಅಷ್ಟೇ, ಬಟ್ಟೆ ಹಾಕೋತಾ ಇದ್ದಾನೆ. ಆದರೆ ರಮಣ ಮಹರ್ಷಿಗಳನ್ನ ನಾವು ಮುಕ್ತರೆಂದು, ಈ ಸಾಮಾನ್ಯ ವ್ಯಕ್ತಿಯನ್ನ ಅಜ್ಞಾನೆಂದು ಲೇಬಲ್ ಹಾಕ್ತೇವೆ. ಯಾಕೆ? ಏನ್ ವಿಶೇಷ ಅಂತ? ದೃಷ್ಟಿಭೇದ. ಇದೇ ವಸ್ತುತಂತ್ರ ದೃಷ್ಟಿ, ವಸ್ತುತಂತ್ರ ಜ್ಞಾನ. ದೃಷ್ಟಿಭೇದೇನೈವ, ದೃಷ್ಟಿಭೇದದಿಂದಲೇ ಇವನು ಮುಕ್ತ, ಇವನು ಸಂಸಾರಿ ಅಂತ ಹೇಳ್ತೇವೆ. ಕಥಂ? ಹೇಗೆ ನೋಡಿ, ಶಾಂಕರ ಭಾಷ್ಯಕ್ಕೆ ಸರಿಸಮಾನವಾಗಿದೆ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ವ್ಯಾಖ್ಯಾನ. ನನಗೆ ಏನೋ ಬ್ರಹ್ಮಾನಂದ. ಗುರುಗಳ ಹೆಸರು ಹೇಳಿಬಿಟ್ರೆ ಜನ್ಮ ಸಾರ್ಥಕವಾಯಿತು ಅಂತ ತಿಳ್ಕೊತೇನೆ. ಪ್ರವಚನ ಮಾಡುವಾಗ ಬೇಡ ಬೇಡವೆಂದರು ಗುರು ನುಗ್ತಾ ಇರ್ತಾರೆ. ನನ್ನ ಸ್ಮರಣೆ ಇಲ್ಲದೆ ಹೇಗೆ ಉಪನ್ಯಾಸ ಮಾಡೋ ನೋಡೋಣ ಅಂತಾರೆ. ಸಾಧ್ಯವೇ ಇಲ್ಲ.
ಗುರುಗಳೇ ಉಪನ್ಯಾಸ ಮಾಡ್ತಾ ಇರೋ ನನ್ನ ನಾಲಿಗೆ ಮೇಲೆ ಕೂತ್ಕೊಂಡು ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳೇ ಈ ಮಾತುಗಳನ್ನ ಆಡಿಸ್ತಾ ಇದ್ದಾರೆ. ಕಥಂ ಹೇಗೆ? ನಾಮರೂಪಯೋ ಅಸ್ತಿತ್ವ ದೃಷ್ಟ್ಯ ತದಭಿಮಾನ ಸಂಸಾರ. ನಾಮರೂಪಗಳು ಇವೆ ಎಂದು ಅಧ್ಯಾಸ ಮಾಡಿಕೊಂಡು ಅವಿದ್ಯೆಯಿಂದ ತದಭಿಮಾನ, ಆ ನಾಮರೂಪಗಳೇ ನಾನು ಮನುಷ್ಯ ಅನ್ಕೊಂಡೆ. ಮನುಷ್ಯ ಅಂದ್ರೇನು? 5 ಅಡಿ ವ್ಯಕ್ತಿ, ಅವನು ಇಂಥ ರೂಪವುಳ್ಳವನಾಗಿದ್ದಾನೆ. ನೋಡಿ, ಮನುಷ್ಯರಿಗೂ ಕುದುರೆಗಳಿಗೆ ಏನ್ ವ್ಯತ್ಯಾಸ? ಕುದುರೆಯಿಂದ 4 ಕಾಲು, ಮನುಷ್ಯ 2 ಕಾಲು. ಕುದುರೆ ಅಂತಂದ್ರೆ ಸುಮಾರು 4 ಅಡಿ ಎತ್ತರ ಇರುತ್ತೆ, ಮನುಷ್ಯ ಅಂದ್ರೆ 5 ಅಡಿ ಎತ್ತರ ಇರ್ತಾನೆ. ಕುದುರೆಗಳಿಗೆ ಬಾಲ ಇರುತ್ತೆ, ಮನುಷ್ಯ. ಇವೆಲ್ಲ ನಾಮರೂಪ. ಮನುಷ್ಯರಿಗೂ ಆನೆಗೂ ವ್ಯತ್ಯಾಸವೇನು? ಆನೆ ಸ್ಥೂಲಕಾಯ 5,000 kg ಇರುತ್ತೆ, ಮನುಷ್ಯ 60 kg ಇರ್ತಾನೆ. ನಾ ಮನುಷ್ಯ ಅಂತ ಕೂಡಲೇ ನಮ್ಮ ಮನಸ್ಸಿನಲ್ಲಿ ಒಂದು ಕಲ್ಪನೆ ಬರುತ್ತಲ್ವೇ, ಇದಕ್ಕೆ ಹೆಸರು ನಾಮರೂಪಗಳು. ನಾಮರೂಪಯೋ ಅಸ್ತಿತ್ವ ದೃಷ್ಟ್ಯ, ನಾಮರೂಪಗಳನ್ನ ಇವೆ ಎಂದು ಮಾಡಿಕೊಂಡು ತದಭಿಮಾನ, ನಾಮರೂಪಗಳಲ್ಲಿ ಅಭಿಮಾನ ಮಾಡಿಕೊಳ್ಳುವುದೇ ಅಧ್ಯಾಸ. ಇದನ್ನೇ ಭಗವತ್ಪಾದ ಹೆಂಗರಾಚಾರ್ಯರು ತಮ್ಮ ಅಧ್ಯಾಸ ಭಾಷ್ಯದಲ್ಲಿ ಸುಲಭವಾಗಿ ಹೇಳ್ಬಿಟ್ರು. ಏನಂತ? ತಮೇತಂ ಅವಿದ್ಯಾಖ್ಯಂ ಆತ್ಮಾನಾತ್ಮನೋ ಇತರೇತರಾಧ್ಯಾಸಂ ಪುರಸ್ಕೃತ್ಯ ಸರ್ವೇ ಪ್ರಮಾಣ ಪ್ರಮೇಯ ವ್ಯವಹಾರ. ಹೌದಾ? ಎಷ್ಟು ಚೆನ್ನ ಬರ್ತಿದ್ದ ಸ್ವಾಮಿ. ಅಧ್ಯಾಸ ಭಾಷ್ಯದ ಅರ್ಥವನ್ನ ಚೆನ್ನಾಗಿ ತಿಳ್ಕೋಬೇಕಂದ್ರೆ, ನಿಜವಾದ ಮುಮುಕ್ಷುಗಳಿಗೆ ಅಧ್ಯಾಸ ಭಾಷ್ಯಾರ್ಥ ಚಿಂತನ, ಚತುಸ್ಸೂತ್ರಿ ಭಾಷ್ಯಾರ್ಥ ಮನನ ಎಲ್ಲ ಆಗಿಬಿಟ್ರೆ ಖಂಡಿತ ಬ್ರಹ್ಮಜ್ಞಾನಿ ಆಗಿಬಿಟ್ಟು ತುಂಬಾ ಚೆನ್ನಾಗಿದೆ. ನಾಮರೂಪಯೋ, ನಾಮರೂಪಗಳನ್ನು ಅಸ್ತಿತ್ವ ದೃಷ್ಟ್ಯ ಇದೆ ಎಂದು ಮಾಡಿಕೊಂಡು ತದಭಿಮಾನ ಸಂಸಾರ. ನೋಡಿ, ಪೂಜ್ಯರಾದ ಸದ್ಗುರುಗಳು ದೃಷ್ಟಿಯ ಅಂತ ಹಾಕಿದರು. ದೃಷ್ಟಿ, ಕನ್ನಡದ ದೃಷ್ಟಿ ಬೇರೆ, ಸಂಸ್ಕೃತದ ದೃಷ್ಟಿ ಬೇರೆ. ಕನ್ನಡದ ದೃಷ್ಟಿ ಏನು? ಈ ಮಗುವಿಗೆ ತುಂಬಾ ದೃಷ್ಟಿ ಆಗ್ಬಿಟ್ಟಿದೆ ಕಂಡ್ರಿ, ದೃಷ್ಟಿ ತೆಗೆಸಬೇಕು, ದೃಷ್ಟಿ ತೆಗಿಬೇಕು. ಯಾಕಲ್ಲಿ ಕಸ್ಬರ್ಗೆ ಹೇಳಿ ಅದಲ್ಲ. ಇಲ್ಲಿ ದೃಷ್ಟಿ ಎನ್ನುವ ಮಾತಿಗೆ ತಪ್ಪು ತಿಳುವಳಿಕೆ ಅಂತ ಅರ್ಥ. ವೇದಾಂತದಲ್ಲಿ ಅಧ್ಯಾಸಕ್ಕೆ ದೃಷ್ಟಿ ಅಂತ ಹೆಸರು. ಅತಧರ್ಮಾಧ್ಯಾಸ, ಅಧ್ಯಾಸೋ ನಾಮ ಅತಸ್ಮಿನ್ ತದ್ಬುದ್ಧಿ ಏನ್ಬಿಟ್ರು ಶಂಕರಾಚಾರ್ಯ. ಅಧ್ಯಾಸ ಅಂದ್ರೇನು? ಯಾವುದು ಅದಲ್ಲವೋ ಅದರಲ್ಲಿ ಅದು ಎನ್ನುವ ಭ್ರಮೆ. ಶರೀರವು ನಾನಲ್ಲ, ನಾನು ಸಚ್ಚಿದಾನಂದ ಸ್ವರೂಪನಾದ ಆತ್ಮ. ಸಚ್ಚಿದಾನಂದ ಸ್ವರೂಪನಾಗಿರುವ ಆತ್ಮನನ್ನ ಅವನಲ್ಲದ ಶರೀರ ಎಂದು ತಿಳಿಯುವುದಕ್ಕೆ ದೃಷ್ಟಿ ಅಂತ ಹೆಸರು, ಅಧ್ಯಾಸ ಅಂತ ಹೆಸರು. ನಾಮರೂಪಗಳು ಜೊಳ್ಳು. ಇವಾಗ ನೋಡಿ, ಈ ಪ್ರಪಂಚವೆಲ್ಲ ನಾಮರೂಪ ನಾಮರೂಪ. ಇದು ಬೆಂಗಳೂರು, ಇದು ಮೈಸೂರು. ಏನ್ ವ್ಯತ್ಯಾಸ? ಒಂದ್ ಬಾರ್ಡರ್. ಬೆಂಗಳೂರಿನಲ್ಲಿ ದಕ್ಷಿಣ ಬೆಂಗಳೂರು, ಉತ್ತರ ಬೆಂಗಳೂರು. ಏನ್ ವಿಶೇಷ? ಬರೀ ಹೆಸರು ಮಾತ್ರ. ಒಬ್ಬ ಹುಡುಗ ಇದ್ದಾನೆ, ಮದುವೆ ಆಯ್ತು, ನಮ್ಮ ಮಗಳನ್ನ ಕೊಟ್ಟು ಮದುವೆ ಮಾಡಿದ್ವಿ, ಅಳಿಯ ಅಂತ ಅವನ. ಅವರಿಗೆ ಮಗ, ನನಗೆ ಅಳಿಯ. ನಮ್ಮ ಮಗ ಇದ್ದಾನೆ, ಒಬ್ಬ ಹುಡುಗಿ ಇದ್ದರೆ ಮದುವೆ ಮಾಡಿದ್ವಿ, ಅವರಿಗೆ ನಮ್ಮ ಮಗ ಅಳಿಯ, ನನ್ಗೆ ಹುಡುಗಿ ಸೊಸೆ. ನಾಮರೂಪ. ಪ್ರಪಂಚವೆಲ್ಲ ನಾಮರೂಪ. ನಾಮರೂಪಯೋ ಅಸ್ತಿತ್ವ ದೃಷ್ಟ್ಯ ಇದೆ ಎಂದು ಮಾಡಿಕೊಂಡು ಅಭಿಮಾನ, ಅದರಲ್ಲಿ ನಾನು ಎನ್ನುವಂತ
ಅಧ್ಯಾಸಕ್ಕೆ ಹೆಸರಾಯಿತು ಸಂಸಾರ. ಎಷ್ಟು ಚೆನ್ನಾಗಿದೆ ಈ ಸಂಸಾರ. ಕಳ್ಕೋಬೇಕಪ್ಪ, ಹಾಳಾದ ಸಂಸಾರ ಬೈತಿರ್ತೀವಿ. ನೀ ಕಳ್ಕೊಳ್ಬೇಕು ಅಂತ ಹೋದರೆ ಎಷ್ಟು ಕಷ್ಟಪಟ್ಟರು ಹೋಗೋದಿಲ್ಲ. ಒಂದು ಹಾವು ತೋರ್ತಾ ಇದೆ, ಇದನ್ನು ಓಡಿಸ್ಬೇಕು, ಹೊಡಿಬೇಕು ಅಂತ ಎಲ್ಲಿವ ಚಿಂತನೆ ಮಾಡ್ತಾರೋ ಅಲ್ಲಿಯವರೆಗೂ ಹೋಗೋದೇ ಇಲ್ಲ. ಕಂಡ್ಬಿಟ್ಟು ನೋಡ್ಬೇಕು. ಅದಕ್ಕೆ ವಸ್ತು ತಂತ್ರಜ್ಞಾನ ಅನ್ಸುತ್ತೆ. ಬ್ರಹ್ಮಜ್ಞಾನಿಗಳು ಸಕಲ ಮುಮುಕ್ಷ ಜನಗಳಿಗೂ ಕೊಟ್ಟಿರುವಂತ ಒಂದು ಅದ್ಭುತವಾಗಿರುವ ಮಹಾಪ್ರಸಾದ ವಸ್ತು ತಂತ್ರಜ್ಞಾನ. ಆ ದೃಷ್ಟಿಗೆ ಮೋಕ್ಷ ಅಂತ. ತದಭಿಮಾನ ಸಂಸಾರ ತಾದೃಶ ಮಿಥ್ಯಾದೃಷ್ಟಿ ಅಪಗಮೇನ ತಾದೃಶ ಮಿಥ್ಯಾದೃಷ್ಟಿ ಅಪಗಮೇನ ಸಚ್ಚಿದಾನಂದ ದೃಷ್ಟ್ಯಾಚ ಮುಕ್ತಿ. ಎಷ್ಟು ಚೆನ್ನಾಗಿ ಬರೀತಾರೆ ಸ್ವಾಮಿ ಗುರುಗಳು. ತಾದೃಶ ಅಂತ ಮಿಥ್ಯಾದೃಷ್ಟಿ ಅಪಗಮೇನ, ಮಿಥ್ಯಾದೃಷ್ಟಿಯನ್ನ ತಪ್ಪು ತಿಳುವಳಿಕೆಯನ್ನ ಅಪಗಮೇನ ಕಳೆದುಕೊಳ್ಳುವ ಮುಖಾಂತರ ದೃಷ್ಟಿಯಲ್ಲಿ ಸಂಸಾರ, ದೃಷ್ಟಿಯಲ್ಲಿ ಮುಕ್ತಿ. ಸಚ್ಚಿದಾನಂದ ದೃಷ್ಟ್ಯಾಚ, ನಾನು ಸಚ್ಚಿದಾನಂದ ಸ್ವರೂಪನಾದ ಆತ್ಮನಾಗಿದ್ದೇನೆ ಎನ್ನುವಂಥ ದೃಷ್ಟಿ ಬಂತ. ಆ ದೃಷ್ಟಿಯಿಂದ ಮೋಕ್ಷ. ಅಲ್ಲಿಗೆ ಬಂಧ ಮತ್ತು ಮೋಕ್ಷಗಳನ್ನ ಎಷ್ಟು ಸಿಂಪಲ್ ಮಾಡಾಕ್ಬಿಟ್ರು. ಅಯ್ಯೋ ಅರ್ಥವಾಗಿ ಹೋದ್ರೆ ಸಂಸಾರ ಬಂಧನ ಭಯಂಕರವಾಗಿದೆ. ಸಂಸಾರ ಸಾಗರ, ಸಂಸಾರ ಎನ್ನುವಂತಹದ್ದು ಸಾಗರದಂತೆ ಇದೆ, ಅರಣ್ಯದಂತೆ ಇದೆ, ನಾಗರ ಹಾವಿನಂತಿದೆ, ಸಿಂಹದಂತಿದೆ. ತುಂಬಾ ಭಯವಾಗುತ್ತೆ. ಅಯ್ಯಪ್ಪ ಅನ್ಸುತ್ತೆ. ಜ್ಞಾನಿಗಳು ಅಲ್ಲಪ್ಪ, ಸಂಸಾರ ಎನ್ನುವಂತಹದ್ದು ಅವಿದ್ಯಾ ದೃಷ್ಟಿ. ನೀನು ನಿನ್ನ ಅವಿದ್ಯಾ ದೃಷ್ಟಿಯನ್ನ ಬದಲಾವಣೆ ಮಾಡ್ಕೊಂಡ್ಬಿಟ್ರೆ ನಿನ್ಗೆ ವಿದ್ಯಾದೃಷ್ಟಿ ಬಂತ. ಅವ ನೋಡು, ನೀನು ನಿಜವಾಗಿ ಬ್ರಹ್ಮ ಸ್ವರೂಪನೇ ಆಗಿದ್ದೀಯ. ದೃಷ್ಟಿದ್ವಯಂ, ಇದನ್ನ ಭಗವತ್ಪಾದ ಶಂಕರಾಚಾರ್ಯರು ವಿಸ್ತಾರವಾಗಿ ತೋರಿಸ್ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ನೋಡಿ. ಮೊದಲು ಹೇಳಿದ್ರು ನಾಮರೂಪಯೋ ಅಸ್ತಿತ್ವ ದೃಷ್ಟ್ಯ ತದಭಿಮಾನ ಸಂಸಾರ. ಇಲ್ಲದಿರುವ ನಾಮರೂಪಗಳನ್ನ ಸತ್ಯವಾಗಿವೆ ಅಂತ ಮಾಡಿಕೊಂಡು ಅದರಲ್ಲಿ ಅಭಿಮಾನ ಮಾಡಿಕೊಳ್ಳುವ ಅಭಿಮಾನ ಅನ್ನುವುದು ಮಿಥ್ಯಾದೃಷ್ಟಿ. ಇನ್ನು ತಾದೃಶ ಮಿಥ್ಯಾದೃಷ್ಟಿ ಅಪಗಮೇನ ಅಪನಯನೇನ ಅಂತ ದೃಷ್ಟಿಯನ್ನು ಮಿಥ್ಯಾದೃಷ್ಟಿ ಅಂತ ಹಾಕಿದರು. ತಾದೃಶ ದೃಷ್ಟಿ ಅಂತ ಹೇಳಿಲ್ಲ, ಅದು ಸುಳ್ಳು ದೃಷ್ಟಿ, ಮಿಥ್ಯೆ. ನಾಮರೂಪಾತ್ಮಕವಾದ ದೃಷ್ಟಿ ಮಿಥ್ಯಾದೃಷ್ಟಿ. ಆ ಮಿಥ್ಯಾದೃಷ್ಟಿಯನ್ನ ಅಪಗಮೇನ ತೆಗೆದುಹಾಕ್ಬಿಟ್ಟು ನೋಡಿದ್ರೆ ಸಚ್ಚಿದಾನಂದ ದೃಷ್ಟಿಯ. ಇದು ಸಚ್ಚಿದಾನಂದ ಸ್ವರೂಪನಾದ ಆತ್ಮನೇ ನಾನು ಅಂತ ತಿಳ್ಕೊಂಡ್ರೆ ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಇದು ಮೋಕ್ಷ. ಇದಕ್ಕೆ ಸ್ವೇನ ರೂಪೇಣ ಅಭಿನಿಷ್ಪದ್ಯತೆ ಬರುತ್ತೆ ಚಾಂದೋಗ್ಯೋಪನಿಷತ್ತಿನಲ್ಲಿ. ಸ್ವೇನ ರೂಪೇಣ ತನ್ನ ನಿಜ ಸ್ವರೂಪದಿಂದ ಅಭಿನಿಷ್ಪದ್ಯತೆ ಹುಟ್ಟುತ್ತಾನೆ, ಅಭಿನಿಷ್ಪದ್ಯತೆ ಉಂಟಾಗುತ್ತಾನೆ, ಅಭಿನಿಷ್ಪದ್ಯತೆ ತೋರಿಕೊಳ್ಳುತ್ತಾನೆ. ತನ್ನ ನಿಜ ಸ್ವರೂಪವನ್ನು ಅರ್ಥ ಮಾಡಿಕೊಂಡಾಗ ನಮ್ಮ ಸ್ನೇಹಿತ ನಾಟಕದಲ್ಲಿ ವೇಷಧಾರಿಯಾಗಿ ನಟನಾಗಿ ಬಂದಾಗ ಅವನು ಕಳ್ಳ. ಏನಾಶ್ಚರ್ಯ, ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಾಗಿದೆ. ನಾಟಕದಲ್ಲಿ ಅಥವಾ ಸಿನಿಮಾದಲ್ಲಿ ಏನೇ ತೋರಿದ್ರೂ ಸುಳ್ಳು. ಸಿನಿಮಾದಲ್ಲಿ ಒಬ್ಬ ಮನುಷ್ಯ ಕತ್ತಿ ತನ್ನ ಹೊಡೆದ್ರು ಕೂಡ ಹೊಡೆದಿಲ್ಲ, ರಕ್ತ ಬಂದರೂ ಸಹಿತ ರಕ್ತ ಬಂದಿಲ್ಲ, ಸತ್ತೋದು ಸತ್ತಿಲ್ಲ, ಅದೆಲ್ಲ ಗೊತ್ತು. ಅದೇ ರೀತಿಯಲ್ಲಿ ವ್ಯವಹಾರದಲ್ಲೂ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ವ್ಯವಹಾರದ ಬುದ್ಧಿಯಲ್ಲಿ ವ್ಯವಹಾರವನ್ನು ಚೆನ್ನಾಗಿ ಮಾಡಿ. ಆದರೆ ಅಂತಃಕರಣದ ಒಳಗಡೆಯಲ್ಲಿ ಇದೆಲ್ಲವೂ ಮಿಥ್ಯಾದೃಷ್ಟಿ, ಇದೆಲ್ಲವೂ ಸ್ವಪ್ನ ಸಮಾನ.
ಪರಮಾರ್ಥ ದೃಷ್ಟಿಯಿಂದ ನೋಡಿದಾಗ ಯಾವುದೊಂದು ಸತ್ಯವಲ್ಲ. ತಾದೃಶ ಮಿಥ್ಯಾ ದೃಷ್ಟಿ ಅಪಗಮೇನ ಸಚ್ಚಿದಾನಂದ ದೃಷ್ಟಿಯಾಚ ಮುಕ್ತಿ. ಒಟ್ಟಿನಲ್ಲಿ ಸಂಸಾರ ಎಂದರೇನು, ಮೋಕ್ಷವೆಂದರೇನು ಎನ್ನುವುದನ್ನ ಅತ್ಯಂತ ಸರಳವಾದಂತಹ ಭಾಷೆಯಲ್ಲಿ ಶ್ಲೋಕದಲ್ಲಿ ತಿಳಿಸಿದ್ದಾರೆ. ತಾತ್ಪರ್ಯ ಹೇಳ್ಬಿಡೋಣ. ನಾಮರೂಪಾಭಿಮಾನ ಸ್ಯಾತ್ ಸಂಸಾರ ಸರ್ವದೇಹಿನ ಸಚ್ಚಿದಾನಂದ ದೃಷ್ಟಿ ಸ್ಯಾತ್ ಮುಕ್ತಿರ್ವೇದಾಂತ ದಿಂಡಿಮ. ವೇದಾಂತ ಶಾಸ್ತ್ರದಲ್ಲಿ ಈ ಎರಡು ಶಬ್ದಗಳು ಮತ್ತೆ ಮತ್ತೆ ಪೌನಃ ಪುಣ್ಯೇನ ಬರ್ತಾ ಇರುತ್ತೆ. ಒಂದು ಸಂಸಾರ, ಇನ್ನೊಂದು ಮೋಕ್ಷ. ಇಲ್ಲಿ ಸ್ವಾರಸ್ಯ ನೋಡಿ, ಅವಿದ್ಯೆಯಿಂದ ಸಂಸಾರ ಅಂತ ಹೇಳಲಿಲ್ಲ, ಅವಿದ್ಯೆಯೇ ಸಂಸಾರ. ವಿದ್ಯೆಯಿಂದ ಮೋಕ್ಷ ಅಂತ ಹೇಳ್ತಾ ಇಲ್ಲ. ವಿದ್ಯೆಯೇ ಮೋಕ್ಷ ನೋಡಿ, ಸಚ್ಚಿದಾನಂದ ದೃಷ್ಟಿ ಮುಕ್ತಿ. ಎಷ್ಟು ಚೆನ್ನಾಗಿದೆ. ಆತ್ಮಜ್ಞಾನವೇ ಮೋಕ್ಷ. ಆತ್ಮಜ್ಞಾನದಿಂದ ಆಮೇಲೆ ಮೋಕ್ಷ ಎನ್ನುವಂತಹ ಬರುವುದಿಲ್ಲ. ಇನ್ನು ಅಜ್ಞಾನವೇ ಬಂಧನ, ಅಜ್ಞಾನದಿಂದ ಬಂಧನ ಉಂಟಾಗುವುದಿಲ್ಲ. ಇದನ್ನ ಒಂದ್ ಮಾತು ಹೇಳ್ತಾ ಇದ್ದು ಪೂಜ್ಯರಾದ ಸದ್ಗುರು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿ. ಇಲ್ಲದ ಸಂಸಾರ ಬಂಧನವನ್ನ ಇಲ್ಲ ಎಂದು ತಿಳಿಯುವುದೇ ಮೋಕ್ಷ. ಹೊಸದಾಗಿ ಮೋಕ್ಷ ಬರಬೇಕಾಗಿಲ್ಲ. ನಾವೆಲ್ಲರೂ ಮುಕ್ತ ಸ್ವರೂಪರಾಗಿ ಆಗಿದ್ದೇವೆ ಎಂದು ತಿಳಿಯುವುದೇ ಮೋಕ್ಷ. ಎಷ್ಟು ಸೂಕ್ಷ್ಮ ದೃಷ್ಟಿ ಭೇದ. ಆದ್ದರಿಂದ ಎಳೆಯ ಮುಮುಕ್ಷು ಜನಗಳೇ, ನೀವು ವೇದಾಂತ ಚಿಂತನೆಯನ್ನ ಮಾಡುತ್ತಾ, ವೇದಾಂತ ಅರ್ಥವನ್ನ ಅನುಸಂಧಾನ ಮಾಡುತ್ತಾ, ಸದ್ಗುರುಗಳ ಪ್ರವಚನಗಳನ್ನ ಕೇಳುತ್ತಾ ಮನನ ಮಾಡುತ್ತಾ ಬಂದರೆ ಬ್ರಹ್ಮಜ್ಞಾನ ಖಂಡಿತ ಉಂಟಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ನಾವುಗಳು ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರ, ಭಗವಾನ್ ಗೌಡಪಾದಾಚಾರ್ಯರ, ಭಗವಾನ್ ಸ್ವರೇಶ್ವರಾಚಾರ್ಯರವರ ಪರಮ ಪೂಜ್ಯ ಯತಿಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ಉಪದೇಶಗಳನ್ನ ಚಿಂತನೆ ಮಾಡ್ತಾ ಬರೋಣ. ಬೇಕಾದ ಗ್ರಂಥ ಬರೆದಿದ್ದಾರೆ. ಯಾವ ಪುಸ್ತಕ ಓದ್ಬೇಕು ಅಂತ ಹೇಳ್ಬೇಕಾದ್ರೆ 300 ಪುಸ್ತಕ ಬರೆದಿದ್ದಾರೆ. ಕನ್ನಡದಲ್ಲಿ, ಇಂಗ್ಲಿಷಲ್ಲಿ, ಸಂಸ್ಕೃತ. ಶಂಕರ ಭಗವತ್ ಪೂಜ್ಯಪಾದ ಇಷ್ಟು ಪುಸ್ತಕ ಬರೆದಿದ್ದಾರೆ. ಪ್ರಸ್ಥಾನತ್ವ ಭಾಷ್ಯ ಗ್ರಂಥಗಳು. ಸ್ವರೇಶ್ವರಾಚಾರ್ಯರು ಅವರೇನು ಕಮ್ಮಿ ಇಲ್ಲ. ನೈಷಮ ಸಿದ್ಧಿ ಬರೆದಿದ್ದಾರೆ, ವಾರ್ತಿಕ ಬರೆದಿದ್ದಾರೆ. ಇದನ್ನೇ ನಾನು ಸ್ವರೇಶ್ವರ ಸಂವತ್ಸರ ಎನ್ನುವಂತಹ ಗ್ರಂಥ ಬರೆದಿದ್ದೆ. ಸುಬ್ರಾಯ ಶರ್ಮಾಜಿಯವರು ಕಮ್ಮಿ ಏನ್ ಪುಸ್ತಕ ಬರೆದಿಲ್ಲ, 170 ಪುಸ್ತಕ ಬರೆದ, ಎಲ್ಲವೂ ವೇದಾಂತ ಗ್ರಂಥ. ಓದ್ಬೇಕು. ಆ ಓದಿದ್ದನ್ನ ಅನುಭವ ತಂದುಕೊಡ್ತಾ ಬಂದರೆ ನಾವೆಲ್ಲರೂ ಮುಕ್ತರಾಗುವುದರಲ್ಲಿ ಸಂಶಯವಿಲ್ಲ ಅಂತ ತಿಳಿಸುತ್ತಾ ಇಂದಿನ ಈ ಪ್ರವಚನವನ್ನ ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಾಮರೂಪಾಭಿಮಾನ ಸ್ಯಾತ್ ಸಂಸಾರ ಸರ್ವದೇಹಿನ ಸಚ್ಚಿದಾನಂದ ದೃಷ್ಟಿ ಸ್ಯಾತ್ ಮುಕ್ತಿರ್ವೇದಾಂತ ದಿಂಡಿಮಃ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ ವೇದಾಂತ ದಿಂಡಿಮಾಸ್ತತ್ವಂ ಏಕಮುದ್ಘೋಷಯಂತಿ ಯತ್ ಆಸ್ತಾಂ ಪುರಸ್ತಾತ್ ತತ್ತೇಜೋ ದಕ್ಷಿಣಾಮೂರ್ತಿ ಸಂಜಿತಂ. ಓಂ ಶಾಂತಿ ಶಾಂತಿ ಶಾಂತಿ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ